ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಅಪುತ್ರಸ್ಯ ಗತಿರ್ನಾಸ್ತಿ ಅಂತಾರೆ. ಅಂದರೆ ಮಕ್ಕಳಿಲ್ಲದೆ ಇದ್ದರೆ ಏನೋ ನಮಗೆ ಜೀವನನೇ ಅಥವಾ ಏನೋ ನಮಗೆ ಮೋಕ್ಷ ಸಿಗಲ್ವೋ ಅಂತಕ್ಕಂಥ ಮಾತುಗಳು. ಆದರೆ ಇವತ್ತಿನ ದಿವಸ ಕೆಲವರ ಮನಸ್ಸಲ್ಲಿ, ಆದರೆ ಇತ್ತೀಚೆಗೆ ಅದು ಬಹಳಷ್ಟು ಕಡಿಮೆ ಆಗಿದೆ. ಹೆಣ್ಣು ಮಕ್ಕಳಾದರೆ ಪ್ರಥಮವಾಗಿ ಫಸ್ಟ್ ಹೆಣ್ಣು ಮಗುವಾದರೆ ಅದು ಶುಭಾನ ಅಶುಭಾನ. ಸಾಮಾನ್ಯವಾಗಿ ಹೆಣ್ಣುಮಗುವಾದಾಗ ಬಹಳ ನಗ್ನಗ್ತಾ ಖುಷಿಯಾಗಿರ್ತಾರೆ. ಆದರೆ ಮನಸ್ಸಲ್ಲಿ ಏನೋ ಒಂದು ಕಡೆ ನನಗೆ ಹೆಣ್ಣುಮಗು ಆಗ್ಬಿಡ್ತು ಅಂತಕ್ಕಂಥ ಭಾವನೆಗಳು. ಆದರೆ ಹಿಂದಿನ ಕಾಲಕ್ಕೆ ಹಿಂದಿನ ಒಂದು ಇದಕ್ಕೆ ನೋಡೋಕ್ಕೆ ಹೋದಾಗ ಅದು ಒಂದಷ್ಟು ಆಗಿನ ಸಮಯಕ್ಕೆ ಆಗಿನ ವಾತಾವರಣಕ್ಕೆ, ಯಾಕೆ ಅಂತ ಹೇಳಿದ್ರೆ ಭಗವದ್ಗೀತೆಯ ಕಡೆಯ ಒಂದು ಭಾಗದಲ್ಲಿ ಹೇಳ್ತಾರೆ ಪರಿವರ್ತನೆ ಜಗದ ನಿಯಮ ಅಂತ. ಹಾಗಾಗಿ ಇಲ್ಲಿ ಇವತ್ತಿನ ಒಂದು ವಿಷಯ ಅಂತಂದರೆ ಪ್ರಥಮವಾಗಿ ಮೊದಲು ಹೆಣ್ಣು ಮಗುವಾದರೆ ಅದು ಶುಭಾನ ಅಶುಭಾನ. ಶುಭ ಆದರೆ ಹೇಗೆ, ಅಶುಭ ಆದರೆ ಹೇಗೆ, ಇದನ್ನು ತಿಳ್ಕೊಳ್ಳೋಣ. ಪ್ರಪ್ರಥಮವಾಗಿ ನಾವು ಹೆಣ್ಣನ್ನು ದೇವಿಗೆ ಹೋಲಿಸ್ತೀವಿ, ಅದು ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ. ಅಥವಾ ದೇವಿ ಅಂದಾಗ ಎಲ್ಲ ಸ್ವರೂಪಗಳು ಕೂಡ ದೇವಿದೇ ಆಗಿರುತ್ತೆ. ಪ್ರಪ್ರಥಮವಾಗಿ ಹೇಳೋದೇ ನಾವು ಮಹಾಲಕ್ಷ್ಮಿಯ ಸ್ವರೂಪ. ಮೊದಲು ಹೆಣ್ಮಗುವಾದರೆ ಆ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಇರುತ್ತೆ, ಆಶೀರ್ವಾದ ಇರುತ್ತೆ ಅಂತಕ್ಕಂಥದ್ದು ಕೂಡ ಇರುತ್ತೆ. ಆದರೆ ಯಾವುದೇ ಮಕ್ಕಳಾದರೂ ಶುಭನೇ, ಯಾವುದೇ ಮಕ್ಕಳಾದರೂ ಅಶುಭ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ಇದರ ವಿಚಾರದಲ್ಲಿ ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಧರ್ಮದಲ್ಲಿ ಮೊದಲ ಮಗು ಹೆಣ್ಣು ಮಗುವಾದರೆ ಆ ಕುಟುಂಬದಲ್ಲಿ ಆಗ್ತಕ್ಕಂಥ ಪರಿವರ್ತನೆಗಳು ಏನು, ಇದನ್ನು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ. ಇಲ್ಲಿ ಫಸ್ಟು ವಿಶೇಷವಾಗಿ ಆ ಸ್ಥಿತಿಗತಿಗಳು ನಮ್ಮಲ್ಲೇನಾಗಿರುತ್ತೆ, ಸ್ಥಿತಿಗತಿಗಳ ಬದಲಾವಣೆ ಕೂಡ ಆಗೋ ಸಾಧ್ಯತೆಗಳು ಇದೆಯಾ ಅಂತಕ್ಕಂಥದ್ದು ಇರುತ್ತೆ. ಮೊದಲ ಹೆಣ್ಣು ಮಗುವಾದರೆ ಅದು ಮಹಾಲಕ್ಷ್ಮಿ ಅಂತ ಈಗಾಗಲೇ ನಾವು ಹೇಳಿದ್ದೀವಿ. ಅದರ ಜೊತೆಗೆ ಅದೃಷ್ಟದ ಒಂದು ಸಮಯ, ಅದೃಷ್ಟದ ಒಂದು ಒಳ್ಳೆಯ ಯೋಗ ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ಅನುಭವಪೂರ್ವಕವಾಗಿರುತ್ತೆ. ಆದರೆ ಯಾರಿಗೆ, ತಾಯಿಗ, ತಂದೆಗ, ಕುಟುಂಬಕ್ಕ, ಮನೆಗ ಅಂತಕ್ಕಂಥ ಭಾವನೆಗಳನ್ನು ಅಥವಾ ಅನುಭವಗಳನ್ನು ಅಥವಾ ಶಾಸ್ತ್ರದ ರೀತಿ ನೋಡೋಕ್ಕೆ ಹೋದಾಗ ಮೊದಲು ಹೆಣ್ಣು ಮಗು ಯಾರಿಗಾಗುತ್ತೋ ಅವರ ತಂದೆಗೆ ಎಲ್ಲ ರೀತಿಯಿಂದಲೂ ಕೂಡ ಅದೃಷ್ಟ ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಆ ವ್ಯಕ್ತಿಗೆ ಒಂದಷ್ಟು ಶಕ್ತಿ ಜಾಸ್ತಿ ಬರುತ್ತೆ. ಆ ದೇವಿಯ ಕೃಪೆಗೆ ಅವರು ಪಾತ್ರರಾಗ್ತಾರೆ, ಅನುಗ್ರಹ ಇರುತ್ತೆ. ಹೇಗೆ ಅಂತಕ್ಕಂಥದ್ದನ್ನು ನಾವು ಗಮನಿಸೋಕೆ ಹೋದರೆ ಒಬ್ಬ ಮನುಷ್ಯರಿಗೆ ಅದೃಷ್ಟ ಬರಬೇಕು, ಒಂದು ಜಾತಕದ ಬಲ ಇರಬೇಕು, ಒಂದು ತನ ಬಲ ಇರಬೇಕು, ಇನ್ನೊಂದು ಪೂರ್ವಿಕರ ಬಲ ಇರಬೇಕು. ಯಾರ ಮನೆಯಲ್ಲಿ ಹೆಣ್ಣು ಮಗು ಪ್ರಪ್ರಥಮವಾಗಿ ಆಗತ್ತೋ ಅದು ಪೂರ್ವಿಕರ ಅನುಗ್ರಹವನ್ನು ಹೊತ್ಕೊಂಡು ತಂದಿರುತ್ತಂತೆ. ಪೂರ್ವಿಕರು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಪೂರ್ವಿಕರು, ಅವ್ರು ಯಾವುದೋ ಒಂದಷ್ಟು ಪೆಂಡಿಂಗ್ ಕೆಲಸಗಳಿತ್ತು, ಅದನ್ನೆಲ್ಲವನ್ನು ಕೂಡ ಈ ಮಗು ಮುಖೇನ ತಂದಿರುತ್ತೆ. ಅದು ತಂದೆಗೆ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಣ್ಣು ಮಗು ಜನಿಸಿದ ತಕ್ಷಣ ನಾವು ಹೆಣ್ಣು ಮಗುವಿಗೆ ಸಾಮಾನ್ಯವಾಗಿ ಯಾರಿಗೆ ಪ್ರಥಮ ಹೆಣ್ಣು ಮಗು ಆಗುತ್ತೋ ಆ ಮನೆಯಲ್ಲಿ 2 ಗ್ರಹಗಳ ಬಲ ಜಾಸ್ತಿ ಆಗುತ್ತೆ. ಆ 2 ಗ್ರಹಗಳು ಯಾವುದು ಅಂದರೆ, 1 ಚಂದ್ರ ಬಲ, 2 ಶುಕ್ರ ಬಲ. ಶುಕ್ರ ಅಂತ ಹೇಳಿದ್ರೆ ಒಳ್ಳೆ ಅಂದವಾಗಿರ್ತಕ್ಕಂಥದ್ದು. ಮತ್ತು ಶುಕ್ರ ಅಂತ ಹೇಳಿದ್ರೆ ನಾವು ಏನು ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಶುದ್ಧತೆ ಆಗ್ಬೋದು, ಆಮೇಲೆ ಅಂದ ಆಗ್ಬೋದು. ಅಂದ ಚಂದ ಅಂತ ಏನು ಕರಿತೀವಿ ಅದು ಶುಕ್ರನ ಪ್ರತೀಕ ಕೂಡ ಹೌದು. ಯಾರಿಗೆ ಶುಕ್ರನ ಪ್ರತೀಕ ಚೆನ್ನಾಗಿರುತ್ತೋ ಅವ್ರು ಸಿನಿಮಾ ಆ್ಯಕ್ಟರ್ ಆಗ್ತಾರೆ. ಯಾರಿಗೆ ಶುಕ್ರನ ಬಲ ಜಾಸ್ತಿ ಇರುತ್ತೋ ಅವರು ಹೀರೋಯಿನ್ ಆಗ್ತಾರೆ. ಯಾರಿಗೆ ಶುಕ್ರ ಬಲ ಚೆನ್ನಾಗಿರುತ್ತೋ ಒಳ್ಳೆ ಬಟ್ಟೆ ಹಾಕ್ತಾರೆ, ಸಿಕ್ಕಾಪಟ್ಟೆ ಮೇಕಪ್ ಮಾಡ್ತಕ್ಕಂಥದ್ದು, ಫ್ಯಾಷನ್ ಆಗ್ತಕ್ಕಂಥದ್ದು, ಒಳ್ಳೆ ಡಿಸೈನ್ ಆಗಿರ್ತಕ್ಕಂಥ ಬಟ್ಟೆಗಳಾಗ್ಬೋದು, ಶೋಕಿಯನ್ನು ಹೆಚ್ಚಿಗೆ ಮಾಡ್ತಾರೆ. ಆ ಶೋಕಿಯ ಬಲ ಎಲ್ಲಿರುತ್ತೆ, ಹೆಣ್ಣು ಮಗು ಅಲ್ಲಿರುತ್ತೆ. ಇನ್ನು ಚಂದ್ರ ಅಂದರೆ ಮನಃಕಾರಕನೂ ಕೂಡ ಆಗಿರ್ತಾನೆ. ಹಾಗೆ ಮಗು ಬೆಳೆದಂಗೆಲ್ಲ ಯಾರಿಗೆ ಪ್ರಥಮವಾಗಿ ಹೆಣ್ಣು ಮಗು ಆಗುತ್ತೆ ಆ ಮಗು ಬೆಳೆದ ಹಂಗೆಲ್ಲ 1 ವರ್ಷಕ್ಕೆ ನನಗೆ ಅದೃಷ್ಟ ಬರಲಿಲ್ವಾ ಅಂಥೇಳಿ ಮಗು ನೋಡೋಕ್ಕೆ ಹೋಗೋದು, ಅದೆಲ್ಲ ಮಾಡಬಾರ್ದು. ಮಗುವಿಗೆ 3, 6, 9, 3ರ ರೇಂಜಲ್ಲಿ ನಾವು ಗಂಡು ಮಕ್ಕಳು ಕೆಲವರಿಗೆ ಹೇಳ್ತಾ ಇರ್ತೀವಿ 5 ವರ್ಷ ಆದರೆ ಈ ಮಗುವಿಂದ ತುಂಬ ಒಳ್ಳೆಯದಾಗತ್ತಪ್ಪ ಅಂತ. ಅದೇ ರೀತಿ ಯಾರ ಮನೆಯಲ್ಲಿ ಪ್ರಥಮವಾಗಿ ಹೆಣ್ಣು ಮಗು, ಅದು ಜಾತಕವನ್ನು ಪಕ್ಕಕ್ಕಿಡಿ, ಆ ಜಾತಕದಲ್ಲಿ ಆ ದೋಷ ಇದೆ, ಈ ದೋಷ ಇದೆ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಹೆಣ್ಣು ಮಗುವಾದರೆ ತಂದೆಗೂ ಅದೃಷ್ಟ, ಕುಟುಂಬಕ್ಕೂ ಅದೃಷ್ಟ, ಮಗು ಬೆಳೆದಂಗೆಲ್ಲ ಸಂಪತ್ತು ವೃದ್ಧಿ ಆಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಎಷ್ಟೋ ಜನ ಗುಡಿಸಲಲ್ಲಿರ್ತಕ್ಕಂಥವ್ರು ದೊಡ್ಡ ಮನೆಗಳು ಕಟ್ಕೊಂಡಿರ್ತಕ್ಕಂಥದ್ದು, ವಾಹನ ತೊಗೊಂಡಿರ್ಬೋದು, ಉದ್ಯೋಗದಲ್ಲಿ ಬದಲಾವಣೆ ಇರ್ಬೋದು, ವಿದೇಶದ ಯೋಗ ಇರ್ಬೋದು, ಸುಖ ಸಂತೋಷ ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಯಾರ ಮನೆಯಲ್ಲಿ ಪ್ರಪ್ರಥಮವಾಗಿ ಹೆಣ್ಣು ಮಗು ಹುಟ್ಟುತ್ತೋ ಅದು ಅದೃಷ್ಟದ ಸಂಕೇತವೇ ಹೊರತು ಯಾವುದೇ ಅಶುಭ ಅಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.